ಈಗ ನಿಮ್ ಟೀಮ್ ಅಲ್ಲಿ ಯಾರಿಗಾದ್ರೂ ಕಾಲ್ ಮಾಡಿ ಸ್ವಲ್ಪ ಬಕ್ರಾ ಮಾಡೋ ತರ ಮಾಡೋದಾದ್ರೆ ಯಾರನ್ನ ಮಾಡೋಣ? ನಮ್ಮ ಡೈರೆಕ್ಟರ್ ಸರ್ಗೆ ಮಾಡೋಣ. ಓಕೆ, ವಾಂಟೆಡ್ ಮೂವಿ ಡೈರೆಕ್ಟರ್ ವಿನೋದ್ ಸರ್. ಓಕೆ, ಯಾವ ತರ ಅವರು ತುಂಬಾ ರ್ಯಾಶ್ ಆಗ್ತಾರ ಏನು? ಇಲ್ಲ, ಅವ್ರೊಂಥರ ಕಾಮ್ ಪರ್ಸನ್ನು, ಬಟ್ ಏನಾದ್ರೂ ಟೆನ್ಷನ್ ಮಾಡ್ಕೊಂಡು ರ್ಯಾಶ್ ಆಗಿಬಿಡ್ತಾರೆ. ಇವಾಗ ನಾವೇನಾದ್ರೂ ಹೇಳಿದ್ರೆ ಸಿಚುವೇಶನ್ ನೆಗೆಟಿವ್ ಅನ್ಸಿದ್ರೆ ಫುಲ್ ರ್ಯಾಶ್ ಆಗಿಬಿಡ್ತಾರೆ, ಇಲ್ಲಾಂದ್ರೆ ತುಂಬಾ ಸೈಲೆಂಟ್ ಕಾಮ್ ಆಗಿರ್ತಾರೆ. ಓಕೆ, ಟಾಪಿಕ್ ಏನಂದ್ರೆ ಇಲ್ಲಿ ಬಂದಿದ್ದೀವಿ, ಇನ್ನೂ ಇಂಟರ್ವ್ಯೂ ಸ್ಟಾರ್ಟ್ ಮಾಡಿಲ್ಲ, ಇಲ್ಲಿ ಯಾರು ನಂಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ನಾನು ಎದ್ದೋಗ್ತೀನಿ, ಏನಕ್ಕೆ ಇಲ್ಲಿ ನನ್ ಕರ್ಸಿದ್ರೆ ಆ ತರದಲ್ಲಿ ಅವ್ರ ಮೇಲೆ ನೀವು ಜೋರಾಗ್ಬೇಕು. ನಾನು ಆಗ್ಲೇ ಕುಡಿಯಕ್ ನೀರ್ ಕೇಳಿನೂ ಆಗ್ಲೇನೆ ಕೇಳ್ದೆ, ಇನ್ನೂ ಕೊಟ್ಟಿಲ್ಲ, ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಏನಕ್ಕಂತ ಸ್ವಲ್ಪ ನೀವು ರೂಢಾಗಿ ಮಾತಾಡಿ. ಸ್ಪೀಕರ್ ಹಾಕ್ತೀವಿ. ಹಲೋ ಸರ್. ಸರ್ ಕೇಳಿಸ್ತಿದ್ಯಾ ಸರ್? ಅವಾಗದಿಂದನೂ ಇಲ್ಲಿ ಕುತ್ಕೊಂಡಿದ್ದೀನಿ, ಇನ್ನೂ ಇಂಟರ್ವ್ಯೂ ಮಾಡಿಲ್ಲ ಅವರು. ವಾಟರ್ ಕೇಳ್ತಾ ಇದ್ದೀನಿ, ನೀರು ಕೊಡ್ತಾ ಇಲ್ಲ. ನೀವು ನನಗೆ ಎಷ್ಟೊತ್ತು ಅಂತ ಹೇಳಿದ್ರಿ? 11 o'clock ಅಂತ ಹೇಳಿದ್ರಿ, ಇವಾಗ 1 o'clock ಆಯಿತು, ಇನ್ನೂ ಏನು ರೆಸ್ಪಾನ್ಸಸ್ ಸಿಗ್ತಾ ಇಲ್ಲ. ನೀವು ಒಮ್ಮೆ ಚೆಕ್ ಮಾಡಿ ಸರ್. ಸುಮ್ಮನೆ ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ, 2 ಅವರಿಂದನೂ ವೇಟ್ ಮಾಡ್ತಾ ಇದ್ದೀನಿ. ಸರ್ ನೀರು ಕೇಳಿದೆ, ಒಂದು ಸ್ವಲ್ಪ ವಾಟರ್ ಕೊಡಿ ಅಂತಾನು, ಕೊಡ್ತೀನಿ ಅಂತ ಹೋದವರು ಯಾರು ಇಲ್ಲೇ ಇಲ್ಲ, ಒಬ್ಳೆ ಕುತ್ಕೊಂಡಿದ್ದೀನಿ ಸೋಫಾ ಮೇಲೆ. ಇಲ್ಲ ಇಲ್ಲ, ನಾನು ಎದ್ಬಿಟ್ಟು ಹೋಗ್ಲಾ ಇವಾಗ? ನಾನು ಬೇಗ ನೋಡಿ, ವಿದಿನ್ 2 minutes ಅಲ್ಲಿ ಬಂದಿಲ್ಲ ಅಂದ್ರೆ ನಾನು ಮತ್ತೆ ಎದ್ದೋಗ್ತೀನಿ ಅಷ್ಟೇ. ಬೇಗ ನೋಡಿ ಸರ್. ಅಲ್ಲ, ಇನ್ನೂ ಏನಾದ್ರೂ ಹೇಳ್ಬೇಕಾಗಿದ್ದೆ. ಇಲ್ಲ ಇಲ್ಲ, ಅವ್ರು ಮಾತಾಡೋದಕ್ಕೆ ಸ್ವಲ್ಪ ಕಮ್ಮಿ ಮಾತಾಡೋದು, ಅಂದ್ರೆ ಕಾನ್ವರ್ಸೇಷನ್ ಇಲ್ಲ ನಮ್ದು. A few moments later. ಸರ್ ಇಲ್ಲೇ ಒಬ್ರು ಯಾರೋ ಬಂದ್ರು, ಅವ್ರು ತುಂಬಾ ಆಟಿಟ್ಯೂಡ್ ಆಗಿ ಮಾತಾಡ್ತಿದ್ದಾರೆ ಸರ್. ನೀವು ಒಮ್ಮೆ ಮಾತಾಡಿ ಅಂತೆ, ಕೊಡ್ತೀನಿ ನೋಡಿ. ಏನಿಲ್ಲ, ಅವ್ರಿಗೆ ಒಂದ್ ಸ್ವಲ್ಪ 5 ನಿಮಿಷ ಕೂತ್ಕೊಳ್ಳಿ ಅಂದ್ರೆ ಅವರು ಇಲ್ಲ ಸರ್, ಒಂದ್ ಸ್ವಲ್ಪ ನಮ್ಗೊಂದ್ ಸ್ವಲ್ಪ ಕೆಲಸ ಇತ್ತು, ಒಂದ್ ಸ್ವಲ್ಪ ಇಲ್ಲ ಸರ್, ಎಲ್ಲ ರೆಡಿ ಆಗಿತ್ತು, 1 ನಿಮಿಷ ಕೂತ್ಕೊಳ್ಳಿ ಮೇಡಮ್, ಜ್ಯೂಸ್ ಕುಡೀರಿ, ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೆ. ಅವರು ಹೇಳ್ತಾ ಇದ್ದೀನಿ ಸರ್, ಅವ್ರಿಗೆ ಅವ್ರು ಕೇಳ್ತಾನೆ ಇಲ್ಲ, ಅವರೇ ಸುಮ್ಮನೆ ಜೋರ್ ಮಾಡ್ತಾ ಇದ್ದಾರೆ. ನಾವು ಇನ್ನೇನ್ ಹೇಳುದು, ನಾನ್ ಮಾತಾಡ್ತಿದ್ರೆ ಅಲ್ಲ, ಅವರು ಮಾತಾಡ್ತಿದ್ರೆ ನಾನು ಹೋಗ್ತೀನಿ ಅಂತಾರೆ. ಏನ್ ಹೇಳುದು, ಇರಿ ಮೇಡಮ್ ಒಂದ್ 5 minutes ವೇಟ್ ಮಾಡಿ ಅಂದ್ರೆ ಅಲ್ಲ, ಅವ್ರದೇ ಇಂಟರ್ವ್ಯೂ ಚೆನ್ನಾಗಿ ಮಾಡ್ಬೇಕು ತಾನೆ. ಅದು ಕೊಡ್ತೀವಿ ಸರ್, ಅಲ್ಲಿ ನಮ್ಮ ರಿಸೆಪ್ಷನ್ ಅಲ್ಲಿ. ಒಂದ್ಸರಿ ಹೇಳಿ ಸರ್, ಹೇಳದ್ ಕೇಳಿ ನೀವು. ಅವರೇ ಕೇಳಲ್ಲ, ಅವರೇ ನಾನು ಹೋಗ್ತೀನಿ ಅಂದ್ರೆ ನಾವ್ ಏನ್ ಮಾಡ್ಬೇಕಾಗುತ್ತೆ ಹೇಳಿ? ಕೇರ್ ಮಾಡೋದು ಚಿಕ್ಕ ಮಗುನೇ ಸರ್, ಕೇರ್ ಮಾಡಕ್ಕೆ. ಇಲ್ಲ ಸರ್, 12:30 ಆಗಿರ್ತಾರೆ, ಅಲ್ಲೇನ್ರಿ 12:30 ಆಗಿರ್ತಾನೆ. ಹೌದು, 12:30 ಆಗಿರ್ತಾರೆ, ಅರ್ಧ ಗಂಟೆ ಆಯ್ತು ಬಂದು. ಹನ್ನೊಂದುವರೆ 12 ಗಂಟೆಗೆ ಬಂದಿದ್ರು ಸರ್ ಅವರು. ನಾವು ಸುಳ್ಳು ಹೇಳ್ತೀವಿ ಹಾಗಾದ್ರೆ? ಅಲ್ಲ, ನೀವು ಹೀರೋಯಿನ್ ಅಂತ ನೀವು ಅವ್ರನ್ನ ಸಪೋರ್ಟ್ ಮಾಡಿದ್ರೆ ಇದೊಳ್ಳೆ ಕತೆ ಆಯ್ತು ಸರ್. A few inches later. ಸರ್ ಇವಾಗ ಏನ್ ಸರ್, ನಾವು ಸುಳ್ಳು ಹೇಳ್ತಿದೀವಿ, ನಿಮ್ ಹೀರೋಯಿನ್ ನೀವು ಕರೆಕ್ಟ್. ನಾವ್ಯಾಕೆ ಸರ್ ಸುಳ್ಳು ಹೇಳೋಣ? ನಾವೇನ್ ಸುಳ್ಳು ಹೇಳ್ತಾ ಇದೀವ ಆಗಿದ್ರೆ? ಇವ್ರು ಯಾಕೆ ಮಾತಾಡಿದ್ರೆ ಹೋಗ್ತೀನಿ ಅಂತ ನನ್ ಗಂಟೆ ಕೋಪ ಅಂತ ಹೋಗ್ರಿ. ಅಲ್ಲ ಸರ್, ಇಂಟರ್ವ್ಯೂ ನಿಮ್ಗೆ ತಾನೇ ಚೆನ್ನಾಗ್ ಬರ್ಬೇಕು, ಸರಿ ಚೆನ್ನಾಗ್ ಫ್ರೇಮ್ ಇಟ್ರೆ ನಿಮ್ಗೆ ತಾನೇ ನೀಟಾಗಿ ಚೆನ್ನಾಗ್ ಕಾಣಿಸೋದು.
ಹಾ ಮತ್ತೆ ನಾನೇ ಇಷ್ಟೊತ್ತು ನಾನು ಯಾವ ವೇಟ್ ಮಾಡ್ತಾ ಇಲ್ಲ, ನಾನು ಹಾಗೆ ಈಗ ಯಾರು ನಾನು ವೇಟ್ ಮಾಡ್ತಾ ಇಲ್ಲ. ನನ್ನ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ಹಾಗೆ ಹೀಗೆ. ಸರ್ ನೀವ್ ಅವ್ರ ಜೊತೆ ಏನ್ ಸರ್ ಮಾತಾಡ್ತೀರಾ? ಹೇಳಿ ಒಂದ್ ಮಾತು ಹೇಳಿ, ಒಂದ್ 5 ನಿಮಿಷ ವೇಟ್ ಮಾಡಕ್ ಹೇಳಿ. ಹಾ, ಅವ್ರಿಗೆ ಕೊಡ್ಲ ಫೋನು? ಹೇಳಿ ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ಮಾತಾಡಕ್ ಹೇಳಿ ಅವ್ರಿಗೆ. ಅಲ್ಲ ಸರ್ ನಗ್ತಾ ಇದೀರಲ್ಲ, ನಾವೇನ್ ತಮಾಷೆ ಮಾಡ್ತಿದೀವ ಇಲ್ಲಿ? ಅವ್ರಿಗೆ ಹೇಳಿ ಕರೆಕ್ಟ್ ಆಗಿ ಮಾತಾಡಕ್ ಹೇಳಿ. ನಾವು ನಮ್ಗೆ ಈಗ ಅವ್ರು ಮಾತಾಡ್ ನೋಡ್ರೆ ನಮ್ಗೆ ಕೋಪ ಬರ್ತಿದೆ. ಏನ್ ಹೇಳೋದು? ಇರಿ ಒಂದ್ ಕೊಡ್ರಿ, ಅವ್ರಿಗೆ ಫೋನ್ ಕೊಡ್ರಿ. ಹಲೋ. ಇಲ್ಲ 5 ಮಿನಿಟ್ಸ್ ವೇಟ್ ಮಾಡ್ಲಿಕ್ಕೆ ಆಗಲ್ಲ. ಎಷ್ಟು ಹೊತ್ತಿಂದ ವೇಟ್ ಮಾಡ್ತಾ ಇದ್ದೀನಿ ನೋಡಿ. ನಾನು ನಾನು ಹೊರಡ್ತೀನಿ. ಇಷ್ಟು ಹೇಳಿದ್ಮೇಲೆ ನಾನು ಏನಕ್ಕೆ ಇಲ್ಲಿ? ಇಲ್ಲ ಅವ್ರು ಸರಿಯಾಗಿ ನನ್ನ ಹತ್ರ ಮಾತಾಡ್ತಾ ಇಲ್ಲ, ನಂಗೆ ಸರಿ ಅನ್ಸ್ತಾ ಇಲ್ಲ, ನಾನು ಎದ್ದು ಹೋಗ್ತಾ ಇದ್ದೀನಿ ಅಷ್ಟೇ. ಇರಿ ಮೇಡಮ್, ಒಂದ್ 5 ನಿಮಿಷ ಇರಿ, ಬರ್ತಾರೆ. ಒಂದ್ 5 ನಿಮಿಷ ಇರಿ. ಇಲ್ಲ ಆಗಲ್ಲ ಸರ್, ನಾನು ಹೊರಡ್ತೀನಿ. ಇಲ್ಲ ಸರ್, ನೀವು ನೋಡಿದ್ರೆ 5 ನಿಮಿಷ ಅಂತ ಹೇಳ್ತಾ ಇದ್ರೆ ಟೈಮ್ ಇಷ್ಟ ಆಯ್ತು ಹೇಳಿ. ಇಲ್ಲ ನಾನು ಹೊರಡ್ತಿದ್ದೀನಿ ಸರ್. ಇಲ್ಲ ಸರ್, ಇಲ್ಲ ಬೇಡ ಸರ್, ಬೇಡ. ಹೋಗಿ ಬಿಡಿ ಸರ್, ಹೋಗಿ ಬಿಡಿ, ಹೋಗಿ. ಸುಮ್ಮನಿರ್ಲಿ ಅಂದ್ರೆ ಏನ್ ಹೇಳೋದು ಹೇಳಿ? ವೇಟ್ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ, ಇವ್ರು ನನ್ ಮಾತಾಡೋದು ಸರಿ ಅನ್ಸ್ತಾ ಇಲ್ಲ. ನೀವೇನ್ ಸಾರಿ ಕೇಳ್ತೀರಾ ಸರ್? ಹೀರೋಯಿನ್ ಅಂತ ಸಾರಿ ಕೇಳ್ಬಿಡ್ತಾರೆ, ಎಲ್ಲಿಂದೆಲ್ಲ ಬರ್ತಾರೆ. ನೋಡಿದ್ರೆ ಸರ್ ಹಿಂಗ್ ಮಾತಾಡ್ತಿದ್ದಾರೆ. ಅಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ, ಅವಾಗಿಂದ ಹೇಳ್ತಾ ಇದ್ದೀನಿ, ನಾನು ಹೋಗ್ತೀನಿ. ಸರಿ ಹೋಗ್ರಿ. ಎಷ್ಟೊತ್ತು ಹೇಳೋದು? ನಮ್ಗೂ ಕೋಟ್ ಸಾಕಾಗಿದೆ ಇಲ್ಲಿ. ನಾವು ವೇಟ್ ಮಾಡ್ಬೋದು. ಇರಿ ಮೇಡಮ್, ನಾನು ಹೋಗ್ತೀನಿ. ನಾನು ಸೆಂಟ್ರಲ್ ಹೀರೋಯಿನ್. ಸರ್ ಒಂದ್ಸತಿ ಆದ್ರೆ 2 ಸತಿ ಆದ್ರೆ ಕೇಳ್ಬೋದು. ಬಂದಾಗಿಂದ ಬರೀ ಹೋಗ್ತೀನಿ ಆಯ್ತಾ ಅಂದ್ರೆ ನಮ್ಗೆ ಟೈಮ್ ಕೊಡ್ತಿಲ್ಲ ಸೆಟ್ ಮಾಡ್ಕೊಳಕ್ಕೆ. ನಾನು ಬಂದು 2 hours ಇಂದ ವೇಟ್ ಮಾಡ್ತಾ ಇದ್ದೀನಿ. ಇನ್ನ ವೇಟ್ ಮಾಡ್ಲಿಕ್ಕೆ ನನಗೆ ಆಗಲ್ಲ. ಎಲ್ಲಿ ಸರ್ ಅವ್ರು ಅಲ್ಲ ಕೇಳಿ, ಅವ್ರಿಗೆ ನೀವು ಯಾವ ಹೇಳಿ ಟೈಮಿಗೆ ಬಂದಿದ್ದೀರಾ ನೀವು? 11:15 ಇಲ್ಲಿ ಇದ್ದೀನಿ ನಾನು. ಹಾಗಿದ್ರೆ ನಾವು ಸುಳ್ಳು ಹೇಳ್ತಿದೀವ? ನೀವು ಬಂದಿರೋದು 12 ಗಂಟೆಗೆ ತಾನೆ? 11:15 ನಾನು ಬಂದಿರೋದು. 2000 years later. ನಮಗ್ ಸಪೋರ್ಟ್ ಮಾಡಬೇಡಿ ನೀವು, ಅವ್ರು ಕಂಡು ತಪ್ಪು ಸರಿ ಅನ್ಕೊಂಡು. ಸರ್ ನಾನು ನಿಮ್ಗೂ ನಾನು ಬಿಡ್ತಲ್ಲ, 5 minutes ವೇಟ್ ಮಾಡಿ ಅಂತ ಹೇಳ್ತಲ್ಲ ಸರ್, ನೀವೇ 2 hours ವೇಟ್ ಮಾಡಿಸಿರಲ್ವಾ? ಓಕೆ, ನಾನು ಅವ್ರಿಗೂ ಸಮ ಇವ್ರಿಗೂ ಸಮ ಅಂತ ಹೇಳ್ತಲ್ವಲ್ಲ, ನಾನು ಅವ್ರ ಜೊತೆ ವರ್ಕ್ ಮಾಡಿದ್ರೆ ನೋಡಿರೋಕೆ ಹೇಳ್ತಾ ಇದೀನಿ. ಆಲ್ಮೋಸ್ಟ್ ಅದು ಬಿಟ್ಟಿರೋದೇನಿಲ್ವಲ್ಲ. ಹೌದ್ ಬಿಡ್ರಿ, ನಿಮ್ಮ ಹೀರೋಯಿನೇ ಸರಿ, ನಾವೇ ಸರಿ ಇಲ್ಲ. ಸರಿನಾ ಸರ್? ಏನು ಸರ್, ನೀವು ಸರಿ ಇದ್ರೆ ಸರ್, ಅವರು ಸರಿ ಇದ್ರೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಅವ್ರೇನೋ ವೇಟ್ ಮಾಡಿದ್ರೆ ಒಂದು ವಾಟರ್ ಕೊಟ್ಟಿಲ್ವ ನೀವು ಅಂತ ಹೇಳಿದ್ರೆ ಅದೇ ಒಂದು ಮಿಸ್ಟೇಕ್ ಹೋಗಿದೆ ಸರ್. ಅದು ಅಲ್ಲೇ ಹೌದಾ ವಿನೋದ್ ಅವರೇ ಸುಮ್ಮನೆ ಇಲ್ಲ. ನಾವು ಫೋನ್ ಮಾಡಿದ್ದು ಜಸ್ಟ್ ಕಾಲ್ ಮಾಡಿ, ನಿಮ್ಮ ವಾಂಟೆಡ್ ಡೈರೆಕ್ಟ್ರು ವಿನೋದ್ ಅವರು ತುಂಬ ಕೂಲ್ ಅಂತೆ, ನಿಜಾನ ಅಂತ ಕೇಳಿದ್ವಿ. ಅವರು ಕೂಲ್, ಅವರಷ್ಟು ಕೂಲಷ್ಟು ವ್ಯಕ್ತಿ ನಾನು ನೋಡೇ ಇಲ್ಲ, ಅಂಥ ಕೂಲ್ ವ್ಯಕ್ತಿ ನಾನು ನೋಡೇ ಇಲ್ಲ ಅಂತ ಅವ್ರು ಹೇಳಿದರು. ಅದಕ್ಕೆ ನೋಡೋಣ, ಟೆಸ್ಟ್ ಮಾಡೋಣ ಅಂತ ಇದು ಮಾಡಿದ್ದು. ನಿಜವಾಗ್ಲೂ ನೀವು ತುಂಬ ಕೂಲ್ ಬಿಟ್ರಿ. ಅವರು ಮೇಡಮೇ ಹೇಳಿದ್ದು, ನಮ್ಮ ಡೈರೆಕ್ಟರ್ ನೋಡಿ ಎಷ್ಟು ಕೂಲ್ ಇದ್ದಾರೆ, ತೋರಿಸ್ತೀನಿ ರೀ. ಹೌದಾ? ಸುಮ್ಮನೆ ತಮಾಷೆಗೆ ಮಾಡಿದ್ದು ಅಷ್ಟೇ. ಆಲ್ ದಿ ಬೆಸ್ಟ್ ಸರ್, ಆಲ್ ದಿ ಬೆಸ್ಟ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.